ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ 34ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ತತ್ ಅನ್ನುವಂಥ ಪದ ಇಲ್ಲಿ ಯಾಕೆ ಯೂಸ್ ಮಾಡಿದ್ದಾರೆ, ಯಾವುದರ ಬಗ್ಗೆ ಹೇಳ್ತಾ ಇರೋದು ಅಂದ್ರೆ ಪರಮಾತ್ಮನ ಸ್ವರೂಪದ ಯಥಾರ್ಥ ಜ್ಞಾನದ ಬಗ್ಗೆ ಅಂತ ತಿಳ್ಕೊಂಡ್ವಿ. ಮತ್ತೆ ಈ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೆ ಅಂತ ಹೇಳಿದಾರಲ್ಲ, ಅದು ಯಾಕೆಂದ್ರೆ ಮನುಷ್ಯ ಜನ್ಮ ಮರಣ ರೂಪಿ ಕರ್ಮದಿಂದ ಬಿಡುಗಡೆಯಾಗಬೇಕು ಅಂತಂದ್ರೆ ಈ ಜ್ಞಾನವನ್ನ ಅವಶ್ಯಕವಾಗಿ ತಿಳ್ಕೊಳ್ಳಲೇಬೇಕು ಅನ್ನೋದನ್ನು ಕೂಡ ತಿಳ್ಕೊಂಡ್ವಿ. ಈಗ ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಇಲ್ಲಿ ತತ್ವದರ್ಶಿ ಜ್ಞಾನಿಗಳಿಂದ ಜ್ಞಾನವನ್ನ ತಿಳ್ಕೊಳ್ಳೋದಕ್ಕೋಸ್ಕರ ಅಂತ ಹೇಳಿದಾರಲ್ಲ, ಅದರ ಅರ್ಥ ಏನು ಅಂತ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಉತ್ತರ ಏನು ಅಂತಂದ್ರೆ, ಭಗವಂತ ಆಗಾಗ ಪರಮಾತ್ಮ ತತ್ವದ ಮಾತನ್ನ ಹೇಳಿದ್ರೂ ಕೂಡ ಅದನ್ನ ತಿಳ್ಕೊಳ್ಳದೇ ಇರೋದ್ರಿಂದ, ಇಲ್ಲಿ ನೋಡಿ ಭಗವಂತ ಬೇಕಾದಷ್ಟು ಸರಿ ಈ ವಿಷಯವನ್ನ ಹೇಳಿದಾನೆ ಪರಮಾತ್ಮ ತತ್ವದ ಬಗ್ಗೆ, ಆದ್ರೆ ಅದನ್ನ ತಿಳ್ಕೊಳ್ದೆ ಇರೋದ್ರಿಂದ ಅರ್ಜುನನಲ್ಲಿ ಸ್ವಲ್ಪ ಶ್ರದ್ಧೆಯ ಕೊರತೆ ಇದೆ ಅನ್ನೋದಿಲ್ಲಿ ಸಿದ್ಧವಾಗುತ್ತೆ. ಅದಕ್ಕೋಸ್ಕರನೇ ಅವನ ಶ್ರದ್ಧೆಯನ್ನ ಇನ್ನೂ ಹೆಚ್ಚು ಮಾಡೋದಕ್ಕೋಸ್ಕರ ಅವನು ಬೇರೆ ಜ್ಞಾನಿಗಳಿಂದ ಜ್ಞಾನವನ್ನ ತಿಳ್ಕೊ ಅಂತ ಹೇಳಿ ಅವನಿಗೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾನೆ. ನಾನಿಷ್ಟು ಹೇಳಿದ್ರು ನಿನಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ನೀನು ಬೇರೆ ಒಬ್ಬ ತತ್ವಜ್ಞಾನಿ ಹತ್ರ ಹೋಗ್ಬಿಟ್ಟು ಇದನ್ನ ತಿಳ್ಕೊ ಅಂತ ಹೇಳೋದಕ್ಕೋಸ್ಕರ ಈ ರೀತಿ ಹೇಳಿದಾನೆ ಅಂತ ಇದರ ಅರ್ಥ. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಪ್ರಣಿಪಾತ ಅಂತ ಯಾವುದಕ್ಕೆ ಹೇಳ್ತಾರೆ ಅಂತ ಕೇಳಿದ್ದಾರೆ. ಉತ್ತರ ಏನು ಅಂತಂದ್ರೆ, ಶ್ರದ್ಧಾಪೂರ್ವಕವಾಗಿ ಸರಳತೆಯಿಂದ ದಂಡವತ್ ಪ್ರಣಾಮ ಮಾಡ್ತಾರಲ್ಲ, ಅಂದ್ರೆ ಪೂರ್ತಿ ಬಾಡಿಯನ್ನ ಒಂದು ದಂಡ ಹೇಗೆ ಬೀಳುತ್ತೋ ಆ ರೀತಿ ಪ್ರಣಾಮ ಮಾಡೋದಿದೆಯಲ್ಲ, ಅದನ್ನ ಪ್ರಣಿಪಾತ ಅಂತ ಹೇಳೋದು ಅಂತ ಇಲ್ಲಿ ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಸೇವೆ ಅಂತ ಯಾವುದಕ್ಕೆ ಹೇಳ್ತಾರೆ ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಶ್ರದ್ಧಾ ಭಕ್ತಿಯಿಂದ ಕೂಡಿ ಮಹಾಪುರುಷರ ಹತ್ರ ನಾವು ಹೋಗಿ ಇರ್ತೀವಲ್ವಾ, ಅಲ್ಲಿ ಅವ್ರ ಜೊತೆ ಇರೋದು, ಆಮೇಲೆ ಅವರ ಆಜ್ಞೆಯನ್ನ ಪಾಲನೆ ಮಾಡೋದು, ಮತ್ತು ಅವ್ರ ಮಾನಸಿಕ ಭಾವಗಳನ್ನ ತಿಳ್ಕೊಂಡು, ಅಂದ್ರೆ ಏನು, ಅವ್ರಿಗೇನಿಷ್ಟ ಏನಿಷ್ಟ ಇಲ್ಲ, ಅವ್ರು ಏನು ಹೇಳಕ್ ಹೊರಟಿದ್ದಾರೆ ಆ ರೀತಿ ಅವ್ರು ಹೇಳಕ್ ಮುಂಚೆನೆ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋ ಭಾವನೆಯನ್ನ ತಿಳ್ಕೊಂಡು ಪ್ರತಿಯೊಂದು ರೀತಿಯಿಂದನೂ ಕೂಡ ಅವರಿಗೆ ಸುಖವನ್ನ ಕೊಡೋದಕ್ಕೆ ಪ್ರಯತ್ನ ಮಾಡೋದು ಎಲ್ಲವೂ ಕೂಡ ಆ ಸೇವೆಯ ಅಂತರ್ಗತದಲ್ಲೇ ಬರುತ್ತೆ. ಯಾರಾದ್ರೂ ಮಹಾಪುರುಷರಿದ್ದಾರೆ, ಅವ್ರ ಜೊತೆ ಇರೋದಕ್ಕೆ ನಮಗೇನಾದ್ರೂ ಒಂದು ಅವಕಾಶ ಸಿಕ್ತು ಅಂತಂದ್ರೆ ನಾವು ಹೋಗಿ ಅವ್ರ ಜೊತೆ ಇರೋದಕ್ಕೆ ಪ್ರಯತ್ನ ಮಾಡಬೇಕು. ಅವ್ರು ಏನು ಹೇಳ್ತಾರೋ ಅದನ್ನ ಪಾಲನೆ ಮಾಡಬೇಕು. ಮತ್ತು ಅವ್ರು ಹೇಳಕ್ ಮುಂಚೆನೆ ಅವ್ರ ಮನಸ್ಸಿನ ಭಾವನೆ ಏನು ಅಂತ ತಿಳ್ಕೊಂಡು ಅವರಿಗೆ ಸಂತೋಷ ಕೊಡೋದಕ್ಕೆ ಏನಿದೆಯೋ ಆ ಕೆಲಸಗಳನ್ನೆಲ್ಲ ಮಾಡೋದಿದೆಯಲ್ಲ, ಅದನ್ನ ಸೇವೆ ಅಂತ ಹೇಳೋದು. ಮುಂದಿನ ಪ್ರಶ್ನೆ ಏನು ಅಂತಂದ್ರೆ, ಯಾವುದನ್ನ ಪರಿಪ್ರಶ್ನೆ ಅಂತ ಕೇಳ್ತಾರೆ ಅಂತ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಉತ್ತರ ಏನು ಅಂತಂದ್ರೆ, ಪರಮಾತ್ಮನ ತತ್ವವನ್ನ ತಿಳ್ಕೋಬೇಕು ಅನ್ನೋ ಅಂತ ಆಸೆಯಿಂದ, ಶ್ರದ್ಧೆ ಮತ್ತು ಭಕ್ತಿ ಭಾವದಿಂದ ನಾನು ಭಗವಂತನ ಬಗ್ಗೆ ತಿಳ್ಕೋಬೇಕು ಅಂತ ನನ್ನ ಮನಸ್ಸಲ್ಲಿ ಶ್ರದ್ಧೆ ಭಕ್ತಿಯಿಂದ ನಾನು ಏನಾದರೂ ಪ್ರಶ್ನೆಯನ್ನ ಕೇಳ್ತೀನಲ್ಲ, ಅದು ಪರಿಪ್ರಶ್ನೆ ಅಂತ ಅನ್ನಿಸ್ಕೊಳ್ಳುತ್ತೆ. ಅಂದ್ರೆ ಅರ್ಥ ಏನು, ನಾನು ಯಾರು, ಮಾಯೆ ಅಂತಂದ್ರೆ ಏನು, ಪರಮಾತ್ಮನ ಸ್ವರೂಪ ಅಂತಂದ್ರೆ ಏನು, ನನಗೂ ಮತ್ತೆ ಪರಮಾತ್ಮನಿಗೂ ಯಾವ ಸಂಬಂಧ ಇದೆ, ಮತ್ತೆ ಬಂಧನ ಅಂತಂದ್ರೇನು, ಮುಕ್ತಿ ಅಂತಂದ್ರೇನು, ಮತ್ತೆ ಯಾವ ರೀತಿಯ ಸಾಧನೆ ಮಾಡೋದ್ರಿಂದ ಆ ಭಗವಂತನ ಪ್ರಾಪ್ತಿಯಾಗತ್ತೆ, ಈ ರೀತಿಯ ಆಧ್ಯಾತ್ಮಿಕ ವಿಷಯಗಳ ಸಮಸ್ತ ವಿಚಾರಗಳನ್ನ ಶ್ರದ್ಧಾ ಭಕ್ತಿ ಮತ್ತೆ ಸರಳತೆಯಿಂದ ಹೇಳೋದಿದೆಯಲ್ಲ, ಇದನ್ನ ಪರಿಪ್ರಶ್ನೆ ಅಂತ ಹೇಳೋದು. ತರ್ಕ ಮತ್ತೆ ವಿತಂಡದಿಂದ ಪ್ರಶ್ನೆ ಮಾಡೋದು ಪರಿಪ್ರಶ್ನೆ ಆಗೋದಿಲ್ಲ. ಇಲ್ಲ ಇದ್ಯಾಕೆ ಹಂಗೆ, ಅದ್ಯಾಕೆ ಹಂಗೆ, ಇದೀಗೆ ಅದ ಹಾಗೆ ಅಂತ ಹೇಳೋದು, ಮತ್ತೆ ಏನೋ ಒಂದು ಅವ್ರನ್ನ ಪ್ರಶ್ನೆ ಕೇಳಬೇಕಲ್ಲ ಅಂತ ಕೇಳೋದು, ಇದೆಲ್ಲ ಅಲ್ಲ. ಇದನ್ನ ಪರಿಪ್ರಶ್ನೆ ಅಂತ ಹೇಳೋದಿಲ್ಲ. ನಾನು ತಿಳ್ಕೋಬೇಕು ಅನ್ನುವಂಥ ಆಸಕ್ತಿ ಇರಬೇಕು, ಶ್ರದ್ಧೆ ಭಕ್ತಿ ಭಾವ ಇರಬೇಕು. ಆ ರೀತಿ ಪರಮಾತ್ಮನ ತತ್ವವನ್ನು ತಿಳ್ಕೊಳ್ಳೋದಕ್ಕೆ ಯಾರು ಪ್ರಯತ್ನ ಮಾಡ್ತಾರಲ್ಲ, ಅದನ್ನ ನಿಜವಾಗ್ಲೂ ಪರಿಪ್ರಶ್ನೆ ಅಂತ ಹೇಳೋದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.